ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಬೋಧಿಸಿ ವೃತ್ತಿ ಸಮೂಹಕ್ಕೆ ಬೋಧಿಸಿ ವೃತ್ತಿ ಸಮೂಹಕ್ಕೆ ಲಿಂಗಾನಂದದಲ್ಲಿ ಮಹಿಮಾಶೀಲರಿಗೆ ಜಗದ್ಗುರು ಬಂದ ಬಲ ಕಡಿಮೆ ನಂದ ಮೋನಯ್ಯ ತಾನೇ ಬಂದ. ಕಿನಕೇರಿ ಸ್ಥಳದಲ್ಲಿ ಕೋಲಿಯನ್ನು ಮೆರವಣಿ ತೆಗೆದು ಕಿನಕೇರಿ ಸ್ಥಳದಲ್ಲಿ ಕೋಲಿಯನ್ನು ಮೆರವಣಿ ಸೊಲಗು ವೀರಬಾಣ ಬಗೆಬಾಣ ಕನಗತ್ತಿ ಹೊರನೆಗ್ಗ ಇಂತಿ ಕೊಡುವತ್ತು ನೆಲವಿಲ್ಲದ ಬಾವಿಗೆ ನೀರಿಗೆ ಹೋದಳಯ್ಯ. ಆ ಬಾವಿಯ ಪಕ್ಕದಲ್ಲಿ ಬೇರೆವಿಲ್ಲದ ಬೇವಿನ ಮರವಿತ್ತಯ್ಯ. ಆ ಮರದ ಮೇಲೆ ಬೇರೆವಿಲ್ಲದ ಪಕ್ಷಿ ಕುಳಿತದಯ್ಯ. ಅದನ್ನು ಮಣ್ಣಿಲ್ಲದವನ್ನು ನೋಡಿ ಹೇಳಲಾಗಿ ಆ ತುದಿಯಿಲ್ಲದ ಬಾಣಿಂದ ಹೊಡೆಯಲಾಗಿ ಆ ಪಕ್ಷಿ ಬಿತ್ತ ಇಲ್ಲದ ಹೊಡೆಯ. ಹತ್ತು ಭವದಲ್ಲಿ ಬರೆಸಿತು ಮಾಯೆ ಹರೆ ಹತ್ತು ಭವದಲ್ಲಿ ಬರೆಸಿತು ಮಾಯೆ. ಬ್ರಹ್ಮನ ತೆರೆ ಹೋಳು ಮಾಡಿತು ಮಾಯೆ. ಇಂದ್ರ ನಂಗಕ್ಕೆ ಭಂಗವೆನಿತು ನಿಂತು ಮಾಯೆ. ಒಣ ಸಾಧಕರಿಗೆಲ್ಲ ಉದ್ದಾಟವೆನಿಸಿ ಆ ಪಟ್ಟಣಿಗೆ ಬಂತ ಅರಸ ಕಾವದಾರ ಕಣ್ಣು ದಕ್ಷ ಬ್ರಹ್ಮನು ಹರ್ಣನು ಓಮನು ಇಕನು ಆಡ್ರು. ದಕ್ಷ ಬ್ರಹ್ಮನು ಹರ್ಣನು ಓಮನು ಇಕನು ಆಡ್ರು. ಅಗ್ನಿ ಪುಟ ಮಾಡಲು ಆಡ್ರು. ಅಗ್ನಿ ಪುಟ ಮಾಡಲು ಅಗ್ನಿ ಪುಟ ಮಾಡಲು ಹಾಲು ಮೊಸರು ಬೆಣ್ಣೆ ಹೀಗೆ 18 ಧಾನ್ಯಗಳ ಹಾಕಿ ಅಗ್ನಿ ಚಟಲ್ ಪಟಲ್ ಒಂದು ಉರ್ಗಲ ದಾಟಿದ್ದು. ಅಗ್ನಿ ಚಟಲ್ ಪಟಲ್ ಒಂದು ಉರ್ಗಲ ದಾಟಿದ್ದು. ಆಗ ದಕ್ಷ ಬ್ರಹ್ಮನು ಬಂದು ಅನ್ನನು ಓಮನು ಮಾಡಲು ಕಡೆ ಕಡೆ ಶ್ರೀಪಾದ ಮಹಾತ್ಮಯ್ಯ ಮಹಾತ್ಮಯ್ಯ ಶ್ರೀಪಾದ ಮಹಾತ್ಮಯ್ಯ ಗುಡಿ ಬೋಳ ಮನಿಗ ಶ್ರೀಪಾದ ಮಹಾತ್ಮಯ್ಯ 84 ಲಕ್ಷ ರಾಶಿ ಗೊಂಬಿಗಳನ್ನು ಮಾಡಿ ಕುಣಿಸಿದಂತ ಅಂಬಾರನೆಂಬ ಕುರುಕಂಡು ಹಿಡಿದು